ನಮಸ್ತೆ, ವೆಲ್ಕಮ್ ಟು ಡೇ 6 ಇನ್ ಲೈಫ್ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ ಇವತ್ತಿನ 6ನೇ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಕಾರ್ತಿಕ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆಯ ದೇವರಾದಂತಹ ಗಂಗಾ ತಾಯಿಗೆ ದೀಪೋತ್ಸವವನ್ನು ಮಾಡುವಂತಹ ಒಂದು ಸಂಭ್ರಮಾಚರಣೆ ಇಲ್ಲಿ ನಡೀತಾ ಇದೆ. ನಮ್ಮ ಮನೆಯವರೆಲ್ಲರೂ ಜೊತೆಗೆ ನಮ್ಮ ವಠಾರದ ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಇದನ್ನು ನಾವು ಕಾರ್ತಿಕೋತ್ಸವವನ್ನು ಇಲ್ಲಿ ಮಾಡ್ತೀವಿ ಅನ್ನುವಂಥದ್ದು. ಇವರು ಮೀನಾ ಆಂಟಿ, ಇನ್ನು ಇವರು ಬಂದುಬಿಟ್ಟು ಮಂಜಮ್ಮ ಅಂತೇಳಿ ನಮ್ಮ ಅತ್ತೆ. ಸೊ ಬನ್ನಿ ಎಲ್ಲರೂ ದೀಪವನ್ನು ಹಚ್ತಾ ಇದ್ದೀವಿ, ನಾವು ಕೂಡ ಹಚ್ಚೋಣ. ಇಲ್ಲೇನಂತಂದರೆ ಗಾಳಿ ತುಂಬ ಇದೆ, ಚಳಿ ಕೂಡ ತುಂಬ ಇರೋದ್ರಿಂದ ನಾವು ಹಚ್ತಾ ಹೋದಂತೆ ದೀಪಗಳೆಲ್ಲ ಆರಾರು ಹೋಗ್ತಾಯಿದ್ವು. ನಾವು ಪದೇ ಪದೇ ತಂದು ಹಚ್ತಾ ಇದ್ದೆ. ಬಟ್ ಎನಿವೇ ಫೈನಲಿ ಎಲ್ಲ ದೀಪಗಳು ಹೊತ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ನಿಜವಾಗ್ಲೂ ಇದೊಂಥರ ದೀಪ ಅಂತಂದರೆ ಅದೊಂಥರ ಯಾವಾಗಲೂ ಹೇಳ್ತಾರೆ ಜ್ಞಾನವನ್ನು ತೊರೆದು ಜ್ಞಾನದ ಕಡೆಗೆ ಹೋಗುವಂಥದ್ದು. ಅಂದರೆ ಕತ್ತಲಿಂದ ಬೆಳಕಿನ ಕಡೆಗೆ ದಾರಿಯನ್ನು ತೋರಿಸುವಂತಹ ಒಂದು ಸಂಕೇತವಾಗಿ ದೀಪ ಇರುತ್ತೆ. ಹಾಗಾಗಿ ಪ್ರತಿ ಕಾರ್ತಿಕ ಮಾಸಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ದೀಪವನ್ನು ಹಚ್ತಾರೆ ಅನ್ನುವಂಥದ್ದು ವಾಡಿಕೆ. ಸೊ ಹಾಗಾಗಿ ನಮ್ಮ ವಠಾರದ ಎಲ್ಲ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಎಲ್ಲರೂ ಕೂಡ ಬಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಸೊ ಹಾಗೆ ನಾವು ಕೂಡ ಪಾಲ್ಗೊಂಡಿದ್ವಿ. ಅದಾದಮೇಲೆ ಇಬ್ಬರು ಕ್ಯೂಟೀಸು ರ್ಯಾಪ್ ವಾಕ್ ಮಾಡ್ಕೋ ಅಂತ ಬಂದರು. ಹಾಗಾಗಿ ನಮ್ಮ ವಿಡಿಯೋ ತೆಗಿ ಅಂತ ಹೇಳ್ತಾಯಿದ್ರು, ಫೋಟೋಸ್ ತೆಗಿ ಅಂತ ಹೇಳ್ತಿದ್ರು. ಹಾಗಾಗಿ ಇವ್ರದ್ದು ವಿಡಿಯೋ ಮತ್ತು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೊಳ್ತಾ ಸೊ ಬನ್ನಿ ಪೂಜೆಯಲ್ಲಿ ಪಾಲ್ಗೊಳ್ಳೋಣ. ಈ ಪೂಜೆಯಲ್ಲಿ ಏನಪ್ಪ ಅಂದರೆ ಎಲ್ಲ ನಮ್ಮ ಮನೆಯವರು ದೀಪವನ್ನು ಹಚ್ಚಿ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಇಲ್ಲಿ ಕಡಲೆಕಾಳು ಮತ್ತು ಮಂಡಕ್ಕಿ, ಕೊಬ್ಬರಿ ಅನ್ನ ಪ್ರಸಾದವಾಗಿ ಕೊಡ್ತಾರೆ. ಸೊ ಅದೆಲ್ಲದನ್ನು ತಗೊಂಡು ದೇವರ ದರ್ಶನವನ್ನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂಥೇಳಿ ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಗಂಗಾ ತಾಯಿ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.